ತುಂಬ ದೊಡ್ಡ ಚಾಲೆಂಜ್. ಯಾಕೆಂದ್ರೆ ಅವ್ರು ಏನೋ ಬೇಡ ನಮ್ಗೆ ಅಂತ ಬೆಳೆಸಕ್ ಟ್ರೈ ಮಾಡಿದವರು, ಏನು ಇಲ್ದೇನೆ, ಅವರು ಇಲ್ದೇನೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ದಾರಿ ತೋರ್ಸಕ್ಕೂ ಯಾರು ಇಲ್ದೇನೆ, ಧೈರ್ಯ ಕೊಡಕ್ಕೂ ಯಾರು ಇಲ್ದೇನೆ, ಅವಾಗ ಕಂಗಾಲಾಗ್ಬಿಡ್ತೀವಿ. ಅವಾಗ ಯಾರು ಹೇಗಿದ್ದೀರಾ ಅಂತ ಕೇಳಕ್ಕೂ ಟೈಮ್ ಇಲ್ಲ ಅನ್ನೋ ತರ ತೋರ್ಸ್ಕೊಂಡಾಗ ಬೇಡ ಬಿಡು ಅಂದ್ರೆ ನಾನೇ ನಿಭಾಯಿಸ್ಬೇಕು, ನಾನೇ ಮತ್ತೆ ನಿಲ್ಬೇಕು. ನೂರೊಂದು ನೆನಪು. ಒಂದು ಕಾರ್ ಅಪಘಾತದಲ್ಲಿ ನಮ್ಮ ಇದಾಗಿದೆ ಅಲ್ಲ, ಅರಸೀಕೆರೆ ಹತ್ರ ಆಗಿದ್ದು ಅಂತ ಕಾಣುತ್ತೆ. ಜುಲೈ 96 ಅಂದ್ರೆ ರಾತ್ರಿ ಪ್ರಯಾಣ ಮಾಡಿದ್ರ? ಹೌದು, ರಾತ್ರಿ ಪ್ರಯಾಣ. ರಮೇಶ್ ಬಂದಗದ್ದೆ ಅಂತ ಅವರ ಇವರು ಯಾರು ರಾಮಕೃಷ್ಣ ಹೆಗಡೆ ಅವರ ಫಾಲೋಯರ್ ಅವರಿದ್ರು. ಅವರು ಕರ್ಕೊಂಡು ಹೊರಟಿದ್ರು. MLC ಅವರೊಬ್ರಿದ್ರು ಅವ್ರ ಜೊತೆಗೆ. ಇನ್ನೂ ಒಂದಿಬ್ರು MLCs ಇದ್ರು ಅಂತ ಕಾಣುತ್ತೆ. ಇವ್ರು ಮುಂದ್ಗಡೆ ಕೂತ್ಕೊಂಡಿದ್ರು. ಇವರಿಗೆ ಹಿಂದ್ಗಡೆ ಕೂತವ್ರು ಹೋಗಿ ಮುಂದ್ಗಡೆ ಕೂತರು, ಕಾಲು ಉದ್ದ ಆಗಲ್ಲ ಅಂತ. ಅವಾಗ ಅವನು ಯಾರೋ ಚಿಕ್ಕ ಹುಡುಗ ಅಂತ, ಒಂದು 20 ವರ್ಷದ ಹುಡುಗ, ಅವನು ಹೊರಟಿದ್ದ ಕರ್ಕೊಂಡು, ಡ್ರೈವರು. ಅವನು ಹಿಂದಿನ ದಿನ ಎಲ್ಲೋ ಗೋವಾಗ ಹೋಗಿ ಬಂದಿದ್ನಂತೆ. ದುಡ್ಡಿನ ಆಸೆಗೆ ಬಂದ್ಬಿಡ್ತಾರೆ. ದಾರಿಲಿ ಹೋಗ್ತಾ ನಿದ್ರೆ ಬಂದ್ಬಿಟ್ಟಿದೆ ಅವನಿಗೆ. ಅವಾಗ ಅವನು ರೋಡಿಂದ ಕೆಳಗೆ ಇಳಿದ್ಬಿಟ್ಟಿದ್ದಾನೆ. ಗಾಡಿ ಇಳಿದ್ಬಿಟ್ಟಿದೆ, ರೋಡಿಂದ ಕೆಳಗೆ ಹೋಗ್ಬಿಟ್ಟಿದೆ. ಹೈಟ್ ಅಲ್ಲಿ ಇರುತ್ತಲ್ಲ ರೋಡ್ ಕೆಲವು ಕಡೆ, ಅಲ್ಲಿ ಅವನಿಗೆ ಯಾವಾಗ ಗೊತ್ತಾಯ್ತೋ ಕೆಳಗೆ ಬಂದ್ಬಿಟ್ಟಿದ್ದೀನಿ ಅಂತ ತಕ್ಷಣ ಮೇಲಕ್ಕೆ ತಗೊಳಕ್ಕೆ ರೈಟ್ ಟರ್ನ್ ಮಾಡಿ ಆಕ್ಸಿಲೇಟರ್ ಕೊಟ್ಟಿದ್ದಾನೆ. ಆ ಕತ್ಲಲ್ಲಿ ಅಲ್ಲೊಂದು ಮರ ಇತ್ತು, ಗೊತ್ತಾಗಿಲ್ಲ. ಆ ಮರಕ್ಕೆ ಹೋಗಿ ಕಾರ್ ಹೊಡಿತು. ಅದೇ ಸೈಡಲ್ಲಿ ಅಲ್ಲೇ ಕೂತಿದ್ರು ಮಾನು, ಲೆಫ್ಟ್ ಅಲ್ಲಿ. ಹಾಗೆ ಹೌದು, ಅದೊಬ್ಬರಿಗೆ ಸ್ಪಾಟ್ ಅಲ್ಲಿ ಇದಾಗಿದೆ. ಆ ಹಿಂದ್ಗಡೆ ಇದ್ದ ರಮೇಶ್ ಬಂದಗದ್ದೆಗೂ ಡ್ಯಾಮೇಜ್ ಆಗೋಯ್ತು ತುಂಬಾ. ಆಮೇಲೆ ಅವ್ರನ್ನೆಲ್ಲ ತೆಗೆದು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ 1 hour ಅವರು ಇದ್ರು. ಆಮೇಲೆ ಅವರು ಇದಾಗ್ಬಿಟ್ರು. ಹೌದೌದು, ಅವ್ರಿಗೆ ಗೊತ್ತೇ ಆಗಿಲ್ಲ. ಆ ಡ್ರೈವರ್ಗೆ ಏನೂ ಆಗಿಲ್ಲ? ಇನ್ನೇನು ಆಗಿಲ್ಲ ಅವನಿಗೆ, ಒಂದು ಸಣ್ಣ ಗೆರೆನೂ ಬೀಳಲಿಲ್ಲ. ಆಗ ಅಲ್ಲಿ ದೊಡ್ಡಣ್ಣ ಅವರಿದ್ರು, ಅರಸೀಕೆರೆ ಅವ್ರ ಮನೆ. ಅವರು ಬಂದ ತಕ್ಷಣ ಅಟೆಂಡ್ ಮಾಡಿ, ಆಮೇಲೆ ಆ ಹುಡುಗ ಕಾರ್ ಡ್ರೈವರನ್ನೆಲ್ಲ ಮುಚ್ಚಿಟ್ರಂತೆ, ಜನ ಇದು ಮಾಡ್ಬಿಡ್ತಾರ ಅವನಿಗೆ ಅಂಥೇಳಿ ಇದು ಮಾಡಿಕೊಂಡು ಇವ್ರದ್ದೆಲ್ಲ ಇದು ಕ್ರಿಯೆಗಳನ್ನು ಪ್ರೋಸೆಸ್ಸು ಮಾಡಿದ್ರು. ಮಕ್ಳಿಗೆ ಅವಾಗ ಎಷ್ಟು ವರ್ಷ? ಮಕ್ಕಳು ಅವಾಗ ಅವನ ಕಾಲೇಜಿಗೆ ಬಂದಿದ್ಲು ನನ್ನ ಮಗಳು. ಫಸ್ಟ್ ಇಯರ್ ಏನೋ ಡಿಗ್ರಿ ಸೇರ್ಕೊಂಡಿದ್ಲು. ಅವನು ಚಿಕ್ಕವನು, ಅವನು 10th ಏನೋ ಇದ್ದ. ಅಂದ್ರೆ ಅನಿರೀಕ್ಷಿತ, ಯಾವುದು ಮಾಯಾ ಅದಾಗೆ ಕಣ್ಣು ಮುಚ್ಚಿ ರಾತ್ರಿ ಮಲಗಿದ್ದೀರಾ, ಎಲ್ಲ ನಾರ್ಮಲ್ ಆಗಿ. ಇದು ಒಂಥರ ಅನ್ಎಕ್ಸ್ಪ್ಲೇನಬಲ್ ಸಿಚುವೇಶನ್ ಇದು ಅಂತ. ಅದಾದ್ಮೇಲೆ ಬಂದಂತ ಚಾಲೆಂಜಸ್ ಇದೆಯಲ್ಲ, ಯಾಕೆಂತಂದ್ರೆ ಇದು ಒಂದು ಹೆಣ್ಣು ಮಗಳಾಗಿ ನಾನು ಸಾಕಷ್ಟು ಜನಕ್ಕೆ ಆಶಾ ಮೇಡಮ್ ಅವ್ರ ವಿಚಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವರು ತಗೊಂಡಂತ ಚಾಲೆಂಜ್ಗಳು ನೋಡಿ, ಗೊತ್ತಿದ್ದೋ ಗೊತ್ತಿಲ್ದೇನೋ, ಅನಿವಾರ್ಯತೆಯಿಂದನೋ ಅವಶ್ಯಕತೆಯಿಂದನೋ ಮಾನುಸರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾಗ ಕೆಲವು ಜವಾಬ್ದಾರಿಗಳು ತಗೊಂಡು ರೂಢಿ ಮಾಡಿಸ್ಬಿಟ್ಟಿದ್ರು ಮೇಡಮ್ಗೆ. ನಿಮ್ಗೊಂದು ವಾರ್ಮ್ ಅಪ್ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಎಲ್ಲ ಅವ್ರು ಮಾಡಿ ಸಡನ್ ಆಗಿ ನಿಭಾಯಿಸೋದು ಕಷ್ಟ ಆಗಿದೆ. ಖಂಡಿತ. ಸೊ ನಿಮ್ಗೊಂದು ಅಭ್ಯಾಸ ಆಯ್ತು. ಆ ಅಭ್ಯಾಸ ಜವಾಬ್ದಾರಿಗಳ ಜೊತೆಗೆ ಈ ಕೊರತೆ ಅಂದ್ರೆ ಮಕ್ಕಳಿಗೆ ಒಬ್ಬ ತಾಯಿಯಾಗಿ ಅಲ್ಲದೆ ಒಂದು ತಂದೆಯಾಗಿ, ಆಮೇಲೆ ಜವಾಬ್ದಾರಿಗಿಂತ ಹೆಚ್ಚಾಗಿ ಇಬ್ಬರು ಪ್ರೀತಿನೂ ನೀವು ಒಬ್ಬರೇ ಕೊಡಬೇಕು. ಎಷ್ಟು ಚಾಲೆಂಜಸ್ ಆಗಿತ್ತು ನಿಮ್ಗದು? ಅದೇ ನನ್ನ ವ್ಯಕ್ತಿತ್ವನೇ ಹಾಗಿತ್ತು. ಅದರಿಂದ ನನಗೆ ಅದು ದೊಡ್ಡ ಚಾಲೆಂಜು ನಾನು ಫೇಸ್ ಮಾಡ್ತಿದ್ದೀನಿ ಅನ್ನಿಸ್ಲಿಲ್ಲ. ನನ್ನ ಸ್ವಭಾವನೇ ಹಾಗಿತ್ತು, ಮಮತೆ ಪ್ರೀತಿ ಮಕ್ಕಳಿಗೆ. ಇವಾಗ ನಾನು ತಂದೆನೂ ಹೋದು 25-20 ವರ್ಷ ಆದ್ಮೇಲೆ ಕರೆಕ್ಟ್ ಅಮ್ಮ ನೀವು ಹೇಳೋದು. ಇದು ಬಹಳ ಸುಲಭ. ಪ್ರಶ್ನೆ ಕೇಳೋದು ಸುಲಭ, ನೀವು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಆದ್ರೂ ಓಕೆ, ಒಂದು ದಾಟ್ಕೊಂಡ್ ಬಂದಿದ್ರೆ ಒಂದು ಫೈನಾನ್ಷಿಯಲಿ ತುಂಬಾ ಆರ್ಥಿಕವಾಗಿ ತುಂಬಾ ದೊಡ್ಡ ಚಾಲೆಂಜ್. ಯಾಕೆಂದ್ರೆ ಅವ್ರು ಏನೋ ಬೇಡ ನಮ್ಗೆ ಅಂತ ಬೆಳೆಸಕ್ ಟ್ರೈ ಮಾಡಿದವರು, ಏನು ಇಲ್ದೇನೆ, ಅವರು ಇಲ್ದೇನೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ದಾರಿ ತೋರ್ಸಕ್ಕೂ ಯಾರು ಇಲ್ದೇನೆ, ಧೈರ್ಯ ಕೊಡಕ್ಕೂ ಯಾರು ಇಲ್ದೇನೆ, ಅವಾಗ ಕಂಗಾಲಾಗ್ಬಿಡ್ತೀವಿ. ಅದನ್ನ ಹೇಗೆ ಅದನ್ನ ದಾಟ್ಕೊಂಡು ಬಂದೆ. ಅವ್ರ ಪೆನ್ಷನ್ ಸಹ ಸೆಟ್ಲ್ ಆಗ್ಬೇಕಾದ್ರೆ 1 ವರ್ಷ ಆಯ್ತು.
ಆ ಆಫೀಸ್ನವರು ಅದನ್ನು ಸಹ ಅಷ್ಟು ಒಳ್ಳೆ ಕೆಲಸ ಮಾಡಿದವರಿಗೂ ಅಲ್ಲೂ ಸಹ ಟೈಮ್ ತಗೊಳ್ತು. ಆಮೇಲೆ ಎಲ್ಲ ಸಮಾಜದಲ್ಲೂ ಏನಾಗ್ಬಿಡುತ್ತೆ ಗೊತ್ತಾ, ಅವ್ರ ಹಿಂದೆ ಅವ್ರ ಸುತ್ತ ಎಷ್ಟು ಜನ ಮುತ್ಕೊಂಡು ಇರ್ತಿದ್ರು ಯಾವಾಗ್ಲೂ, ಅವರೆಲ್ಲ ನಿಧಾನಕ್ಕೆ ಕರ್ಗೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ನಮ್ಗೆ ಯಾವ ಜವಾಬ್ದಾರಿನೂ ಬೇಡ ಇಲ್ಲಿ ಅನ್ನೋ ತರ ಎಷ್ಟು ಜನರ ಜವಾಬ್ದಾರಿನ ಮಾನವರು ತಗೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ತಿದ್ರು. ಆದ್ರೆ ನಾವು ಗಮನಿಸ್ತಾ ಹೋದಾಗ ಸೂಕ್ಷ್ಮವಾಗಿ ಗೊತ್ತಾಗಕ್ ಶುರುವಾಗತ್ತೆ ನಮ್ಗೆ, ಸೆನ್ಸಿಟಿವ್ ಆಗಿರ್ತೀವಿ ನಾವು ಅವಾಗ ಯಾರು ಹೇಗಿದ್ದೀರಾ ಅಂತ ಕೇಳಕ್ಕೂ ಟೈಮ್ ಇಲ್ಲ ಅನ್ನೋ ತರ ತೋರಿಸ್ಕೊಂಡಾಗ ಬೇಡ ಬಿಡು ಅಂದ್ರೆ ನಾನೇ ನಿಭಾಯಿಸ್ಬೇಕು, ನಾನೇ ಮತ್ತೆ ನಿಲ್ಬೇಕು. ರಾತ್ರಿ ಎಲ್ಲ ಅಳ್ತಿದ್ದೆ, ಬೆಳಗ್ಗೆದ್ದು ನನ್ನ ಕರ್ತವ್ಯ ಮಾಡ್ಲೇಬೇಕು, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು, ರಜಾ ಇಲ್ಲ ನನ್ಗೆ. 13 ದಿನ ಅಲ್ಲಿ ನಮ್ಮ ಆಫೀಸ್ನಲ್ಲೂ ಕೇಳಿದ್ದಾರೆ ಕ್ಲರ್ಕು, ಅವ್ರ ಆಫೀಸ್ ಸ್ಕೂಲ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾರಾ ಅಂತ ಕೇಳಿದ್ದಾರೆ. ಹೌದು ಮಾಡ್ಕೊಂಡಿದ್ದಾರೆ ಅಂತ. ಅಲ್ಲೂ ನನ್ಗೆ ತುಂಬಾ ಕಷ್ಟ ಆಗ್ತಿತ್ತು, ಪ್ರೆಷರು, ಕಣ್ಣಲ್ಲಿ ನೀರ್ ಬರೋದು, ಅದು ನಂದು ಸ್ವಭಾವದಲ್ಲೂ ಇದೆ. ಹಾಗಾಗಿ ಎಲ್ಲಿ ನಿಂತ್ರೆ ಅಲ್ಲೇನೆ ಮಾತಾಡಕ್ ಮುಂಚೆ ಇದಾಗೋದು. ಆ ಮಕ್ಕಳೆಲ್ಲ ನೋಡೋರು, ಮಕ್ಳು ಚಿಕ್ಕ ಮಕ್ಕಳು. ನಾನು ಒಂದು ಸ್ಕೂಲಿನ ಹೆಡ್ ಮಿಸ್ಟ್ರೆಸ್ ಆಗಿದ್ದೆ ಅವಾಗ, ಆಡುಗೋಡಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಅದು, ಅಲ್ಲಿ ಹೆಡ್ ಮಿಸ್ಟ್ರೆಸ್ ಆಗಿದ್ದೆ. ಆ ಮಕ್ಕಳು ಟೀಚರ್ ಮೇಡಮ್ ಅಲ್ಬೇಡಿ ಮೇಡಮ್ ಅನ್ನೋ ಪಾಪ. ಅವಾಗ ನಾನು ತೋರ್ಸ್ಕೊಳ್ದೆ ಈ ಕಡೆ ಬಂದ್ಬಿಡ್ತಿದ್ದೆ. ಆ ಥರ ಎಲ್ಲ ಆಗಿ ತುಂಬಾ ಕಷ್ಟ ಆಗಿದೆ ಅವಾಗ, ಆಗಿದೆ. ಆದ್ರೆ ಅದನ್ನ ತೋರ್ಸ್ಕೊಳಕ್ಕೂ ಯಾರು ಇಲ್ಲ, ಹೇಳ್ಕೊಳಕ್ಕೂ ಯಾರು ಇಲ್ಲ. ಅದೇ 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 ಮಕ್ಕಳಿಗೆ ನೀವು ಒಂದೇ ಸ್ಟ್ರಾಂಗ್ ಸೋರ್ಸ್. ಆಮೇಲೆ ಮನೆ ಬೇರೆ ಅರ್ಧ ಆಗಿತ್ತು ಅಷ್ಟೇ, ಅರ್ಧ ನಾವ್ ಇದ್ದಿದ್ ಮನೆಯಲ್ಲೇ ಕೋರಮಂಗ್ಲದಲ್ಲಿ ಏನೋ ಎಕ್ಸ್ಟೆಂಡ್ ಮಾಡೋಣ, ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗಿ ಬರ್ಲಿ. ಈಗ ಹಿಂಗೆ ಕೂತ್ಕೋತಿದ್ವಿ, ಅಲ್ಲೇ ಮಕ್ಳಿರೋ ಅವ್ರಿಗೆ ಕಷ್ಟ ಆಗೋದು, ಯಾರೇ ಬಂದ್ರೆ ಓಡಾಡೋದಕ್ಕೆ ಇದಕ್ಕೆಲ್ಲ. ಅದಕ್ಕೆ ಒಂಚೂರು ದೊಡ್ಡದಾಗಿ ಮಾಡೋಣ ಅಂತ ಅದು ಅರ್ಧ ಆಗಿತ್ತು, ಅದನ್ನು ಮುಗಿಸ್ಬೇಕಾಗಿತ್ತು. ಅಂದ್ರೆ ಅವಾಗ ನಮ್ಮ ಅತ್ತೆಯವರು ನನ್ನ ಜೊತೆ ಇದ್ರು. ಅವ್ರಿಗೆ ಹೆಂಗಾಯ್ತಾ ಮಗನ್ನ? ಅವರಿಗೂ ತುಂಬಾ ದೊಡ್ಡ ಶಾಕು. ಅಂದ್ರೆ ಅವರೆಲ್ಲ ತುಂಬಾ ಕಷ್ಟಗಳನ್ನ ಅನುಭವಿಸಿದವ್ರು ಹಿಂದೆ. ಮಗನಿಗೆ ತುಂಬಾ ಪ್ರೀತಿ ಇತ್ತು, ಅವರು ಅದನ್ನ ಒಪ್ಕೊಳಕ್ ರೆಡಿ ಇರ್ಲಿಲ್ಲ ಹೀಗಾಯ್ತು ಅಂತ. ಆದ್ರೆ ಆಮೇಲೆ ಅದೊಂಥರ ಗಟ್ಟಿ ಜೀವಗಳವರು. ಅದಕ್ಕೆ ನನ್ಗೆ ಸಮಾಧಾನ ಹೇಳೋರು, ಏನ್ ಮಾಡಕ್ಕಾಗಲ್ಲ, ಆಯ್ತು ಈಗ ಏಳು ಮೇಲೆ ಏಳು ಎದ್ದು ನಾವು ಕೆಲಸಗಳನ್ನ ಮಾಡೋಣ ಅಂತ ಹೇಳೋರು ಪಾಪ. ಅದೇ ಆಮೇಲೆ 7 ವರ್ಷ ಇದ್ರು ಅವ್ರು ನಮ್ಮ ಜೊತೆಲೆ, ನಿಮ್ ಜೊತೆಗೆ ಇದ್ರು. ಮಾನು ಸರ್ಗೆ ಮಕ್ಳ ಬಗ್ಗೆ ಏನಾದ್ರು ಕನಸುಗಳಿತ್ತು? ಮಕ್ಕಳನ್ನ ಅದು ಓದಿಸ್ಬೇಕು, ಇದನ್ನ ಮಾಡ್ಬೇಕು? ಇತ್ತು, ತುಂಬಾ ಇತ್ತು. ಮಗಳನ್ನಂತೂ ಮಗನ್ ತರನೇ ನೋಡೋರು. ಆ ಮಕ್ಕಳನ್ನ ಆಕ್ಟರ್ ಮಾಡ್ಬೇಕು ಅಂತಾನು ಇಷ್ಟ ಇತ್ತು ಅವರಿಗೆ, ಮಗನ್ನ ಇದಕ್ಕೆಲ್ಲ. ಅದಕ್ಕೆ ನಮ್ಗೆ ಆ ಥರ ಒಂಥರ ಸೆಕ್ಯೂರ್ಡ್ ಲೈಫು ಅಂತ ಅನ್ನಿಸ್ಲಿಲ್ಲ. ಅವ್ರು ಹೋದ್ಮೇಲೆ ಒಂದು ಎಷ್ಟೋ ಡ್ರಾಬ್ಯಾಕ್ ಆಗೇ ಆಗತ್ತೆ. ಅವ್ರಿದ್ದಾಗ ಅವ್ರು ಹೇಗೆ ಅದನ್ನ ತಗೊಂಡು ಹೋಗ್ತಿದ್ರೋ ನಂಗೆ ಗೊತ್ತಿಲ್ಲ. ಈಗ ನಾನು ಫುಲ್ ಟೈಮ್ ಜಾಬ್ ಮಾಡಬೇಕು, ಫುಲ್ ಟೈಮ್ ಮನೆ ನೋಡ್ಕೋಬೇಕು, ಫುಲ್ ಟೈಮ್ ಮಕ್ಳನ್ನ ನೋಡ್ಕೋಬೇಕು. ಆಗ ಒಂದು ಟೈಮ್ನಲ್ಲಿ 3 ಕಡೆ ನೋಡಬೇಕು ಅಂದಾಗ ಸ್ವಲ್ಪ ಕೆಲವನ್ನೆಲ್ಲ ನಾವು ಬಿಡಲೇಬೇಕಾಗತ್ತೆ. ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು, ಅದನ್ನ ನಾನು ಮಾಡ್ಕೊಂಡು ಹೋದೆ ಅವಾಗ. ಓಕೆ, ನಿಮಗೆ ಅಂತ ಒಂದು ಸಮಯ ಸಿಗುತ್ತಲ್ಲ, ಸ್ಪೇಸ್ ಸಿಗುತ್ತೆ, ಮನೆ ಕೆಲಸ. ಇವಾಗ ಮಕ್ಕಳು ಬಂದಿದ್ರು ಅಂತ ಹೇಳಿದ್ರಿ, ಇವಾಗ ಆಸ್ಟ್ರೇಲಿಯಾದಿಂದ ಮೊಮ್ಮಕ್ಕಳೆಲ್ಲ ಬಂದಿದ್ರು, ಇವಾಗ ಹೊರಟು ಅಂತ ಹೇಳಿದ್ರಿ. ಎಲ್ಲ ಕೆಲಸಗಳು ಇದ್ರ ಒತ್ತಡದ ನಡುವೆ ನಿಮಗೆ ಅಂತ ಒಂದು ಮೀ ಟೈಮ್ ಅಂತ ಒಂದು ಸಿಗುತ್ತಲ್ಲ, ಒಂದು ಸ್ಪೇಸ್ ಸಿಗುತ್ತೆ. ಸಿಕ್ಕಿದಾಗ ಇವೆಲ್ಲನೂ ಒಂದ್ಸತಿ ಯೋಚನೆ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮನಸ್ಸಲ್ಲಿ? ಅದೇ ನನ್ಗೆ ಹೇಗೆ ಇದನ್ನೆಲ್ಲ ಇಷ್ಟು ವರ್ಷ ದಾಟ್ಕೊಂಡು ಬಂದೆ ಅಂತಾನೆ ನನ್ಗೆ ಆಶ್ಚರ್ಯ ಆಗುತ್ತೆ. ಹಿಂದಕ್ಕೆ ತಿರುಗಿ ನೋಡಿದ್ರೆ 25 ವರ್ಷಗಳಾಗಿದೆ. ಆಮೇಲೆ ನನ್ಗನ್ಸೋದು ನಾವೆಲ್ಲ ಕೆಲಸ ಮಾಡಿನೇ ಎಲ್ಲ ಮರ್ತಿರೋದು. ಕೆಲಸಗಳನ್ನ ಮಾಡ್ತಾನೆ ಎಲ್ಲ ಮರ್ತಿರೋದು. ಅಂದ್ರೆ ಇವಾಗ ಕಲಾವಿದರದು ಒಂಥರ ಜೀವನ. ಇವಾಗ ನಮ್ಮ ಮನೆಗಳಲ್ಲಿ ನಮ್ಗೆ ಏನೇ ನೋವಿರ್ಲಿ, ಟ್ರಾಜಿಡಿ ಇರ್ಲಿ, ಬಣ್ಣ ಹಚ್ಕೊಂಡು ಇಲ್ಲಿ ಕ್ಯಾಮ್ರಾ ಮುಂದೆ ಬಂದಾಗ ನಾವು ಮರ್ತಿರೋದು, ನಿಮ್ ಮುಂದೆ ಜನಗಳ ಮುಂದೆ. ಹಾಗೆ ನಮ್ದು ಪರದೆಗೋಸ್ಕರ ಆದ್ರೆ ನೀವು ಜೀವನಕ್ಕೋಸ್ಕರ. ನಿಮ್ಮ ನೋವು 1000 ಇದ್ರೆ ಮುಗ್ಧ ಮಕ್ಕಳ ಮುಂದೆ ಅದೆಲ್ಲ. ಇವತ್ತಿಗೂ ನಮ್ಮ ಮಕ್ಳು ಅಮ್ಮ ಇದಾರೆ, ಅವ್ರು ಏನೇ ಮಾಡಿದ್ರು ಸರಿಯಾಗಿ ಮಾಡ್ತಾರೆ. ಅಷ್ಟು ಬಿಟ್ರೆ ಯಾವುದಕ್ಕೂ ಅವರು ಇದು ಹೇಗ್ ಮಾಡ್ದೆ, ಅದ್ಯಾಕ್ ಮಾಡ್ದೆ, ಆ ಥರದ್ದು ಏನು ಪ್ರಶ್ನೆನೂ ಕೇಳಲ್ಲ. ಅಂದ್ರೆ ಅವರು ಹಾಗೆ ಹಾಗೆ ಮಕ್ಳ ತರನೇ ಮುಂದಕ್ಕೆ ಹೋಗ್ತಾ ಇದಾರೆ ಅಷ್ಟೇ. ಅಲ್ಲಿ ನಿಮ್ಮ ಮಕ್ಳ ಜೊತೆ ನಮ್ಮ ಗೌತಮ್, ಮಾನಸಿ ಮೇಡಮ್ ಅವ್ರು ಬಿಟ್ಟು 100 ಮಕ್ಳಿದ್ರಲ್ಲ, ನೀವು ಆನ್ಸರ್ ನಿಮ್ಮನ್ನ ನಂಬಿರೋರು, ನಿಮ್ಮನ್ನ ಇಷ್ಟಪಡೋರು. ಅಂದ್ರೆ ಎಲ್ಲೋ ಆ ಮಕ್ಳ ಧೈರ್ಯ ಕೊಟ್ಬಿಟ್ರಮ್ಮ ನಿಮ್ಗೆ? ಇರಬಹುದು. ಅವರ ಒಂದು ಆ ಕಮಿಟ್ಮೆಂಟ್ ಇತ್ತು ನಂಗೆ ಸಿಕ್ಕಿರೋ ಈ ಕೆಲಸನ ಪವಿತ್ರವಾಗಿ ನಾನು ಮಾಡ್ಬೇಕು ಅದನ್ನ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಂಗೆ ತುಂಬಾ ಸಂತೋಷ ಇದೆ, ಹೆಮ್ಮೆ ಇದೆ.
ಯಾಕಂದ್ರೆ ಆ ಬಡತನನ ಏನು ಅಂತ ಅವ್ರ ಮಧ್ಯದಲ್ಲಿ ನೋಡಿ ಅದಕ್ಕೆ ಅವ್ರನ್ನ ಅದರಿಂದ ಹೊರಗೆ ತರಲೇಬೇಕು ಅಂತ ನಾನು ನೀವು ವಿದ್ಯೆ ಒಂದೇ ನಿಮ್ಮನ್ನ ಅದರಿಂದ ಹೊರಗೆ ತರಕ್ಕೆ ಸಾಧ್ಯ, ನಿಮ್ಮ ಇಡೀ ಮನೆಯೇ ಬದಲಾಯಿಸಕ್ಕೆ ಸಾಧ್ಯ, ಅದಕ್ಕೆ ದಾರಿ ಒಂದೇ ಒಂದು ನೀವು ವಿದ್ಯಾವಂತರಾಗೋದು ಅಂತ. ಆದರೂ ಕೆಲವು ಮಕ್ಕಳೆಲ್ಲ ನೀವು ಅವತ್ತು ನಮಗೆ ಹೇಳಿದ್ದಕ್ಕೆ ನಾವು ಇಂಜಿನಿಯರ್ಸ್ ಆಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೀವಿ ನೋಡಿ ಅಂತ, ಅವಾಗ ನನಗೆ ಆನಂದ ಅಶ್ರು ಅಂತಾರಲ್ಲ, ಅದು ಆನಂದ ಬಾಷ್ಪಗಳು ಬಂತು ನನ್ನ ಕಣ್ಣಲ್ಲಿ. ಇವಾಗ ಸಾರ್ಥಕ ಅಂತ. ಟೀಚರ್ ಅನ್ನೋದು, ಒಬ್ರು ಶಿಕ್ಷಕರು ಅನ್ನೋದು, ಉಪಾಧ್ಯಾಯರು ಅನ್ನೋದು, ನೀವುಗಳೆಲ್ಲ ಎಲ್ಲ ಟೀಚರ್ಸ್, ಹ್ಯಾಟ್ಸ್ ಆಫ್ ಎಲ್ಲ ಟೀಚರ್ಸ್ಗೂ. ನೀವೆಲ್ಲ ಒಬ್ಬ ಡಾಕ್ಟರ್ನ, ಇಂಜಿನಿಯರ್ನ, ಲಾಯರ್ನ, ಪೊಲೀಸ್ನ ತಯಾರು ಮಾಡೋ ಇಂಡಿವಿಜುವಲ್ ಫ್ಯಾಕ್ಟ್ರಿಗಳು ನೀವು. ಒಬ್ಬನ್ನ ಅಂದ್ರೆ ಒಂದು ಎಜುಕೇಶನ್ ಅನ್ನೋದನ್ನ ಕೊಟ್ಟು, ಒಂದು ಸಂಸ್ಕಾರ, ತಂದೆ ತಾಯಿ ಸಂಸ್ಕಾರ ಕೊಟ್ರೆ, ವಿದ್ಯೆ ಅನ್ನೋದನ್ನ ಕೊಟ್ಟು ಅದನ್ನ ಬೆಳೆಸುವಂತ ಅದ್ಭುತವಾದ ಟೀಚರ್ಸ್ ಎಲ್ಲರಿಗೂ ನನ್ನೊಂದು ಸಾಷ್ಟಾಂಗ ನಮಸ್ಕಾರಗಳು. ಎಸ್ ಮ್ಯಾಮ್, ಲೈಫು ಹೀಗೆ ನಡೀತಾ ಇರುತ್ತೆ. ನೀವು ಇಂಡಿಪೆಂಡೆಂಟ್ ಆಗಿ ಮಕ್ಕಳನ್ನ ಬೆಳೆಸ್ತೀರಾ. ಮಕ್ಕಳುಗಳು ಅಪ್ಪನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ರು, ಅವಾಗ ಮಕ್ಕಳನ್ನ ಹೇಗೆ ಸಮಾಧಾನ ಮಾಡ್ತಿದ್ರಿ? ಅದೇ ಅಪ್ಪನ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ರು. ನನ್ನ ಮಗಳಿಗೆ ತುಂಬಾ ಎಫೆಕ್ಟ್ ಆಯ್ತದು. ನನ್ನ ಮಗನಿಗೆ ಒಂಥರ ಮೂಕ ವೇದನೆ ಅದು. ಪಾಪ ಆದ್ರೂ ನನ್ನ ಮುಂದೆ ಅವರು ಅದನ್ನ ತೋರ್ಸ್ಕೊಳಕ್ ಇಷ್ಟಪಡ್ತಿರ್ಲಿಲ್ಲ. ಅಮ್ಮಂಗೆ ಇನ್ನೂ ಕಷ್ಟ, ಇನ್ನೂ ನೋವಾಗತ್ತೆ ಅಂತ. ಅಷ್ಟು ಸೆನ್ಸಿಬಲ್ ಆಗಿ ಬೆಳೆದಿದ್ದಾರೆ ನನ್ನ ಮಕ್ಕಳನ್ನು. ಅದು ನಂದು ಅದೃಷ್ಟ. ಅದು ಅಷ್ಟು ಪ್ರೀತಿಸ್ತಾರೆ, ಅಮ್ಮನಿಗೆ ಕಷ್ಟ ಆಗ್ಬಾರ್ದು ಅಂತ. ಇವತ್ತಿಗೂ ಆ ಮಕ್ಕಳು ಫೋನ್ ಮಾಡಿ ಮಾತಾಡೋದೇ ನನ್ನ ಒಂದು ಜೀವನದ ಇದು ಆಗ್ಬಿಟ್ಟಿದೆ ಅಷ್ಟೇ. ಅದೇ ಒಂದು ನನ್ನ ಜೀವನ ಶಕ್ತಿ ಅದು, ಆ ಮಕ್ಕಳು ಮಾತಾಡೋದು. ಮಾತಾಡಿಸಿ ಹೇಗಿದ್ಯಾ, ನೀ ಹೀಗಿರೋ, ನೀ ಖುಷಿಯಾಗಿರೋ, ನೀ ಅಲ್ಲಿ ಹೋಗು, ನೀನು ಇದು ಮಾಡೋ, ಎಲ್ಲರ ಮಧ್ಯೆ ಇರೋ, ಇಲ್ಲಿ ಬಾ, ಎಲ್ಲ ಹೇಳ್ತಾರಲ್ಲ, ಅದೇ ನನಗೊಂದು ಜೀವನದ ಶಕ್ತಿ ಇವಾಗ ಆಗಿ ಉಳ್ಕೊಂಡಿರೋದು. ಇವಾಗ ನಿಮ್ಮ ಮೊಮ್ಮಕ್ಕಳ ರೂಪದಲ್ಲಿ ಮಾನು ಸರ್ ಮತ್ತೆ ಬಂದಿದ್ದಾರೆ. ಹೌದೌದು, ನಿಜವಾಗ್ಲು ಅಲ್ವಾ? ಹೌದೌದೌದು. ನನ್ನ ಮಗನೂ ಅಷ್ಟೇ, ಎಷ್ಟು ಚೆನ್ನಾಗಿ ಅಜ್ಜಿ ನೋಡು ಅಂತೇಳಿ ಅದೇ ಮಾತಾಡಿಸಿ ಖುಷಿ ಪಡಿಸ್ತಾನೆ. ಅವನಿಗೂ ತುಂಬ ಆ ವ್ಯಾಲ್ಯೂಸ್ ಎಲ್ಲ ಇದೆ. ಅದು ಒಂದು ಸಂತೋಷ. ಆ ಸಂಸ್ಕಾರ ಬಂದಿದೆ ಅವ್ರ ಅಪ್ಪಂದು ಇದು ಮೂಲಕ. ನಮಗೆಲ್ಲ ಅವರೇ ಗುರು ಅಂತಾನೆ ನಾವು ಅಂದ್ಕೊಂಡಿರೋದು, ಮಾನವರದೇ. ಅವರು ನಮ್ ಜೊತೆ ಇದಾರೆ ಇವಾಗ್ಲೂ ಅಂತಾನೆ ನಾವು. ನಾನು ಅದೇ ಹೇಳೋದಲ್ಲ, ಇವಾಗ ಹೋದವರು ನಾವು ಅವ್ರು ನೋಡ್ತಾ ಇರಲ್ಲ, ಬಟ್ ಅವ್ರು ನಮ್ಮನ್ನ ನೋಡ್ತಿರ್ತಾರೆ. ನಾವು ಬದುಕೋ ರೀತಿ ಅವರು ಎಲ್ಲೂ ತಲೆ ತಗ್ಸೋಂಗ್ ಆಗ್ಬಾರ್ದು. ಆತ್ಮ ಬಿಡ ಚೆನ್ನಾಗಿದೆ ನನ್ನ ಫ್ಯಾಮಿಲಿ ಅನ್ನೋ ಒಂದು ತೃಪ್ತಿ. ಅದೇ ಅದು ಆತರ ಇರ್ಲೇಬೇಕು. ಮಾನು ಸರ್ ಆ ತರದ್ರಲ್ಲಿ, ಆಶಾ ಮೇಡಮ್ ಅವ್ರ ವಿಚಾರದಲ್ಲಿ, ಗೌತಮ್ ಸರ್ ಅಲ್ಲಾಗ್ಲಿ, ಮಾನಸಿ ಮೇಡಮ್ ಅಲ್ಲಾಗ್ಲಿ, ಅವರು ಬಿಗಿದು ಅಪ್ಕೊಂಡಿರ್ತಾರೆ ನಿಮ್ಗೆ. ನಿಜವಾಗ್ಲೂ ಅನ್ಸುತ್ತೆ. ನಿಮ್ಗೆ ಎಷ್ಟು ಅಭಿಮಾನದಿಂದ ಮಾತಾಡ್ತಿದ್ದೀರಾ, ಅದು ಸಹ ನಂಗೆ ಅಷ್ಟು ಸಂತೋಷ. ಅವ್ರ ಜೊತೆಗೆಲ್ಲ ನಮ್ ಚೈಲ್ಡ್ಹುಡ್ ಗಳಿದೆಯಲ್ಲಮ್ಮ, ನಾವೆಲ್ಲ ನೋಡ್ ಬೆಳೆದಿರೋದು ಸಿನಿಮಾಗಳನ್ನ, ನಮ್ದವ್ರದ್ದು ಅದೇ ಸಂಬಂಧ. ಎಸ್ ಮಾ, ಇವಾಗ ಸಾಕಷ್ಟು ಜನರ ಜೀವನದಲ್ಲಿ, ಇವಾಗ ನಿಮ್ಮ ಜೀವನದಲ್ಲಿ ಆದಂತ ಒಂದು ಟ್ರಾಜಿಡಿಗಳು ಶ್ರೀಸಾಮಾನ್ಯರ ಜೀವನದಲ್ಲೂ ತುಂಬಾ ಜನಕ್ಕಾಗಿರುತ್ತೆ. ಸಾಕಷ್ಟು ಜನ ಹೆಣ್ಮಕ್ಳುಗಳು ಪಾಪ ಈ ಒಂದು ಆಘಾತದಿಂದ ಹೊರಗೆ ಬಂದಿರಲ್ಲ. ಅಂದ್ರೆ ಜೀವನದಲ್ಲಿ ಒಂದು ಮೈನ್ ಸೋರ್ಸ್ ನ ಕಳ್ಕೊಂಡ್ಬಿಟ್ಟಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ನಿಮ್ಮ ಕತೆ ಅಥವಾ ನೀವು ಬದುಕಿರುವ ರೀತಿ, ನೀವು ನಡೆದಕ್ಕೆ ಬಂದಿರುವ ರೀತಿ ಅಂತ ಹೆಣ್ಮಕ್ಳುಗಳ ಒಂದು ಇನ್ಸ್ಪಿರೇಷನ್ ಅಮ್ಮ. ಅಂತ ಆಘಾತಕ್ಕೀಡಾಗಿರೋ ಅಥವಾ ನೊಂದಿರೋ ಹೆಣ್ಮಕ್ಳುಗಳಿಗೆ ನೀವು, ನಮ್ಮ ಆಶಾ ಮಾನವ್ ಮೇಡಮ್ ಅವರು, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಅಂದ್ರೆ ನನ್ಗನ್ಸೋದು, ಜೀವನನ ಹೇಗ್ ಬಂದಿದ್ಯೋ ಹೀಗೇ ನಡಿಬೇಕು ಜೀವನ ಅಂತ ಎಲ್ಲೂ ಇಲ್ಲ. ಹೇಗೆ ಬೇಕಾದ್ರೂ ಜೀವನ ರೂಪ ಆಗುತ್ತೆ. ಅದನ್ನ ಸರಿಯಾಗಿ ರೂಪಿಸ್ಕೊಳ್ಳೋದು ಮತ್ತೆ ನಮ್ಮ ಕೈಯಲ್ಲೇ ಬರುತ್ತದು. ಅದಕ್ಕೆ ನಾವು ಯಾವಾಗ್ಲೂ ಎಚ್ಚೆತ್ತೇ ಇರಬೇಕು. ನಾವು ಯಾವುದೋ ಇದ್ರೊಳಗೆ ಸೇರ್ ಹೋಗ್ಬಾರ್ದು, ಇಳಿದು ಹೋಗ್ಬಾರ್ದು. ಅವಾಗ ಆ ಜೀವನನ ನಾವು ಒಪ್ಕೊಂಡು ಅದನ್ನ ಮತ್ತಷ್ಟು ಉತ್ತಮ ಪಡಿಸಕ್ಕೆ ನೋಡಿದಾಗ ನಮ್ಮ ಜೀವನದ ಸಾರ್ಥಕತೆನೂ ಆಗತ್ತೆ. ಅಲ್ಲಿ ಬೇರೆಯವ್ರಿಗೂ ತೊಂದರೆ ಆಗಲ್ಲ, ಇನ್ನು ನಮ್ಮ ಮಕ್ಕಳಿಗೂ ಅದರಿಂದ ಒಳ್ಳೇದಾಗತ್ತೆ. ಅದನ್ನೇ ಪ್ರೋಗ್ರೆಸಿವ್ ಜೀವನ ಅಂತ ನನ್ಗನ್ಸೋದು. ಅದೇ ಪಾಸಿಟಿವ್ ಜೀವನ ಅಂತ ನನಗೂ ಅನ್ಸತ್ತೆ. ಅದಕ್ಕೆ ಯಾರು ಧೈರ್ಯ ನೋಡಿ, ಈ ಪ್ರಪಂಚಕ್ಕೆ ಬರೋದು ಒಬ್ರೆ, ಹೋಗೋರು ಒಬ್ರೆ, ಮಧ್ಯದಲ್ಲಿ ಏನೇನೋ ಆಗತ್ತೆ. ಅದನ್ನ ತಡ್ಕೊಳ್ಳೋ ಅಂಥ ಶಕ್ತಿ ನಾವೇ ಬೆಳೆಸ್ಕೋಬೇಕು. ಬಿದ್ದರೂ ಮತ್ತೆ ನಾವು ಮೇಲೆ ಎದ್ದು ನಿಲ್ಲೇಬೇಕು. ನಮ್ಮ ಕರ್ತವ್ಯಗಳನ್ನು ಮಾಡಿಬಿಟ್ರೆ ಅದ್ರ ಫಲ ಒಳ್ಳೇದಾಗಿ ಸಿಕ್ಕತ್ತೆ ಅಂತ ನನಗೂ ಒಂದು ನಂಬಿಕೆ. ಶ್ರೀಕೃಷ್ಣನು ಅದನ್ನೇ ಹೇಳಿರೋದು, ಅದನ್ನೇ ಹೇಳಿರೋದು. ನಮ್ಮ ಕರ್ಮಗಳನ್ನು ನಾವು ಮಾಡ್ತಾ ಹೋಗೋದು, ಪ್ರತಿಫಲ ಭಗವಂತನಿಗೆ ಬಿಡು ಅಂತ. ನಾನಿವತ್ತು ನಂಬಿರೋದು ಅಷ್ಟೇ. ನನ್ನ ಯಾವುದೇ ಇದಕ್ಕೆ ಫಲ ಸಿಕ್ಕಿದ್ರೆ ಅದು ಆ ದೇವರು ಇದರಿಂದನೇ ಸಿಕ್ಕಿರೋದು ಅಂತ. ಯಾಕಂದ್ರೆ ಬೆಂಗಳೂರಂತ ನಗರದಲ್ಲಿ ನನ್ನ ಜೀವನ ನಾನು ಕಟ್ಕೊಂಡು ಯಾವ ಸಪೋರ್ಟು ಇಲ್ಲಿ ಬೇರೆ ತರ ಇಲ್ಲ. ಆದ್ರೆ ಮಾನವ ಅಭಿಮಾನಿಗಳು, ಆಮೇಲೆ ಒಂದು ವಿಶ್ವಾಸದಿಂದ
ನಮಗೆ ಯಾರಾದರೂ ವಿಚಾರಿಸ್ಕೋಬೇಕು ವಿನಃ ಇನ್ನು ಯಾವ ರೀತಿ ಇದು ಇಲ್ಲ. ಅದರಲ್ಲೂ ನಡ್ಕೊಂಡು ಹೋಗ್ತಿದೆ. ಆಮೇಲೆ ಇಷ್ಟೊಂದು ಗೌರವ, ಇಷ್ಟೊಂದು ರೆಕಗ್ನಿಷನ್ ನನಗೆ ಸಿಕ್ಕಿದ್ದು ಸಹ ಅದೆಲ್ಲವೂ ಭಗವಂತನಿದೆ ಅಂತಾನೆ ನಾನು ನಂಬ್ಕೊಂಡಿರೋದು. ನಮ್ಮಿಂದ ಏನು ನಾವೇ ಎಲ್ಲ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಇವತ್ತಿನ ಚಟುವಟಿಕೆಗಳು ನಮ್ಮ ಆಶಾ ಮಾನವ ಮೇಡಮ್ ಅವ್ರದ್ದು ಹೇಗಿತ್ತು ನಿಮ್ಮ ದಿನನಿತ್ಯದ? ಯಾಕೆಂದ್ರೆ ನಮ್ಮ ತಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ರು, ವಾಲಂಟಿಯರ್ ರಿಟೈರ್ಮೆಂಟ್ ಕೊಟ್ಬಿಟ್ರು. ಅವ್ರು ಹೇಳೋರು, ಕೆಲಸ ಬಿಟ್ಬಿಟ್ಮೇಲೆ ಬಹಳ ಕಷ್ಟ ಅಂದ್ರೆ ವರ್ಕಿಂಗ್ ವುಮೆನ್ ಆಗಿ ನೀವು ಫುಲ್ ಬಿಸಿ ಇದ್ಬಿಟ್ಟು ಸಡನ್ ಆಗಿ ಮನೆ ಅಂತಂದ ಒಂದ್ ಸ್ವಲ್ಪ ದಿವಸ ಬೇಕು ಅದು ಅಡ್ಜಸ್ಟ್ ಆಗಕ್ಕೆ. ಈಗ ಹೇಗಿರುತ್ತಮ್ಮ ನಿಮ್ಮ ಜೀವನ ಹೇಗಿರುತ್ತೆ? ನನ್ಗೆ ಇವಾಗ ಒಂಥರ ಟೈಮ್ ಇದೆ ಅಲ್ವಾ ಅಂತ ಒಂಥರ ಸಮಾಧಾನ. ಯಾಕಂದ್ರೆ ನಾನು ಯಾವಾಗ್ಲೂ ಟೈಮಿಗೆ ಸರಿಯಾಗಿ ಓಡೋದು ಒಂದು ಅಭ್ಯಾಸ. ಈ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಲಿಟ್ರಲಿ ಇವತ್ತಿನ ದಿನ ಸಹ ನಾನು ಫಾಸ್ಟ್ ಆಗಿ ಓಡಾಡ್ಕೊಂಡೆ ಮುಗಿಸ್ತಿರ್ತೀನಿ. ಹೌದು, ಇವತ್ತು 11 ಗಂಟೆಗೆ ಮ್ಯಾಮ್ ಟೈಮ್ ಕೊಟ್ಟಿದ್ರು, ನಾನು ಸೈಲೆಂಟ್ ಇಟ್ಬಿಟ್ಟಿದ್ದೆ ಫೋನ್. ಮ್ಯಾಮ್ ಅಷ್ಟು ಫೋನ್ ಮಾಡಿದ್ದಾರೆ ಪಾಪ, ಪರ್ಟಿಕ್ಯುಲರ್. ಯಾಕಂದ್ರೆ ನೀವು ಬಂದಾಗ ನಿಮ್ಮನ್ನ ಕಾಯಿಸಬಾರ್ದು. ನಾನು ಅಷ್ಟೊಳಗೆ ನಾನು ರೆಡಿ ಆಗ್ಬೇಕು ಅಂದ್ರೆ ಲಿಟ್ರಲಿ ನಾನು ಆ ಕಡೆಯಿಂದ ಇಲ್ಲಿಂದ ಅಲ್ಲಿಗೆ ಜಾಗಿಂಗ್ ತರ ಮಾಡ್ಕೊಂಡು ರೆಡಿ ಆಗೋದು. ಅದು ಇವತ್ತಿಗೂ ನನ್ಗೆ ಒಂದು ಹೌದು ಆ ತರ ಇರತ್ತೆ ನಂದು. ಹಾಗಾಗಿ ಅದನ್ನ ಮಾಡ್ಕೊಳ್ತಾ ಆಮೇಲೆ ಇಲ್ಲಿ ಸ್ನೇಹಿತರು ಕೆಲವು ಗುಂಪುಗಳು, ಲೇಡೀಸ್ದು ಗುಂಪು ಅದೆಲ್ಲ ಮಾಡ್ಕೊಂಡಿದ್ದೀವಿ. ಮಂತ್ರಿ ಪ್ಯಾರಡೈಸ್ ಇದಕ್ಕೆ ನೀವು ಪ್ರೆಸಿಡೆಂಟ್ ಆಗಿದ್ದೆ. ಇದು ಎಲ್ಡರ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ ನನ್ಗೆ ಮಕ್ಕಳು ಮನೆಗೆ ಹೋಗೋದು ಅವ್ರನ್ನ ನೋಡಬೇಕು ಅನ್ನೋ ಇದರಿಂದ ಅದನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಏನಾದ್ರು ಒಪ್ಕೊಂಡ್ಬಿಟ್ರೆ ಅದಕ್ಕೆ ಫುಲ್ ಫೋಕಸ್ ಕೊಡ್ಲೇಬೇಕು, ಇಲ್ದಿದ್ರೆ ಅದಕ್ಕೆ ಒಪ್ಕೋಬ. ಈಗ ನಿನ್ನೆಯಿಂದ ನಾವು ಕನ್ನಡ ಕ್ಲಾಸಸ್ ಫಾರ್ ನಾನ್ ಕನ್ನಡ ಸ್ಪೀಕಿಂಗ್ ಪೀಪಲ್ ನಮ್ದಿದಕ್ಕೆ ಫ್ರೀ ಕನ್ನಡ ಕ್ಲಾಸಸ್, ಕಾನ್ವರ್ಸೇಷನ್ ಕ್ಲಾಸಸ್ ಮಾಡಬೇಕು ಅಂತ ನಿನ್ನೆ ಒಂದು ಮೀಟಿಂಗು ಮಾಡಿದೆ. ಅವ್ರಿಗೆ ನಾ ಹೇಳ್ಬಿಟ್ಟೆ, ನಾನು ಬೇಸಿಕಲಿ ಟೀಚರ್, ನಂದು ಈ ಥರ ಡಿಸಿಪ್ಲಿನ್ ಅಂದರೆ ಪಂಕ್ಚುಯಾಲಿಟಿ, ಕರೆಕ್ಟ್ ಟೈಮಿಗೆ ನೀವು ಅಲ್ಲಿ ಇರಬೇಕು. ಆಮೇಲೆ ಹೋಮ್ವರ್ಕ್ ಮಾಡಬೇಕು. ಅವ್ರಿಗೆ ಒಪ್ಸಿದ್ದೀನಿ. ಕಮಿಟ್ಮೆಂಟ್ ನೀವು ತೋರಿಸೋದು ಹೋಮ್ವರ್ಕ್ ಮಾಡೋದ್ರಲ್ಲೇ ನೀವು ಕಲಿಯೋಕೆ ಆಸಕ್ತಿ ಇದೆ. ಯಾಕಂದ್ರೆ ಸಂಸಾರ ಯಾರು ಮಾಡ್ತಾರೆ, ಟೈಮ್ ಸಿಕ್ಲಿಲ್ಲ ಅಂತ ಹೇಳೋದು ಸುಲಭ. ನೀವು ಕಲೀಲೇಬೇಕಂದ್ರೆ ಇದೆಲ್ಲ ಮಾಡಬೇಕು ಅಂತ ಒಂದು ಮೀಟಿಂಗು ಮಾಡಿ ಬಂದಿದ್ದೀನಿ. ನೆಕ್ಸ್ಟ್ ವೀಕಿಂದ ವಾರಕ್ಕೆ 2 ದಿವಸ 2 to 4 hours ಮಾಡ್ಕೊಂಡು ಹೋಗ್ತೀನಿ. ಅದು ನನ್ನನ್ನು ನಾನು ಆ ಥರ ಎಂಗೇಜ್ ಆಗೋದು ಅಂದ್ರೆ ನನ್ನ ಕಮಿಟ್ಮೆಂಟ್ ಫಾರ್ ಮೈ ಲ್ಯಾಂಗ್ವೇಜ್ ಕನ್ನಡ. ಅದನ್ನ ಪ್ರಮೋಟ್ ಮಾಡಲೇಬೇಕು ನಾವು ಅವರಿಗೆ. ಅದು ಒಂದು. ಆಮೇಲೆ ಚಿಕ್ಕ ಲೇಡೀಸ್ ಗ್ರೂಪ್ಗಳಿದೆ, ಸ್ವಲ್ಪ ಖುಷಿಯಾಗಿ ಅವ್ರ ಜೊತೆ ನಕ್ಕೊಂಡು, ನಾವಾಗಿ ಏನೋ ಇದು ಇಲ್ದಿದ್ರು ನಾವು ನಕ್ಕೊಂಡು ಮಾತಾಡ್ತೀವಿ, ಅಷ್ಟೊಂದು ಆ ಥರದ್ದು ಇದೆ. ಆಮೇಲೆ ನಂದು ಕೋರಮಂಗಲದಲ್ಲಿ ಮನೇನ ನಾವು ಬಿಡ್ಲಿಲ್ಲ ಪೂರ್ತಿ, ಅದನ್ನ ನಾನು ಪೂರ್ತಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ತರ ಕನ್ವರ್ಟ್ ಮಾಡಿ ಅದನ್ನ ರೀಬಿಲ್ಡ್ ಮಾಡಿ ಅದನ್ನು ನೋಡ್ಕೋತೀನಿ. ನಾನೇ ಮೇಂಟೆನೆನ್ಸ್, ನಾನೇ ಮ್ಯಾನೇಜರ್. ಅದಕ್ಕೆ ಮೇಂಟೆನೆನ್ಸ್ ನೋಡಬೇಕು, ಇನ್ವಾಯ್ಸು, GST ಏನೇನೋ ಇರುತ್ತೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಲ್ಲಿಗೆ ಹೋಗಿ. ನಿಮ್ಮಲ್ಲಿ ಇನ್ನೊಂದು ನೀವು ದೊಡ್ಡ ಚಾಲೆಂಜ್ ಎದುರಿಸಿದಂದ್ರೆ, ಮಾನು ಸರ್ ಇರ್ಬೇಕಾದ್ರೆ ಆ ಕೋರಮಂಗಲ ಮನೆ ಕಟ್ಟೋದು ಪ್ರಾರಂಭ ಮಾಡಿ, ಮಾನು ಸರ್ ಇಲ್ದಂಗಾಯ್ತು. ಅವಾಗ ನೀವು ನಿಂತ ಕನಸು, ಇಬ್ರು ಕಂಡಿದ್ದ ಕನಸನ್ನ ನನಸು ಮಾಡಿದ್ರಿ. ಅಂದ್ರೆ ನೀವೆಲ್ಲೋ ಮೇಲ್ಗಡೆ ಫ್ಲೋರ್ ಇದ್ದು ಕೆಳಗಡೆ ಫ್ಲೋರ್ ಬಾಡಿಗೆ ಕೊಟ್ಟ, ಇದೆಲ್ಲ ಒಂದು ಹೆಣ್ಮಗಳಾಗಿ ಹ್ಯಾಟ್ಸ್ ಆಫ್ ಅಮ್ಮ ನಿಮ್ಗೆ. ಏನ್ ಮಾಡೋದು ಇವ್ರೆ, ಮಾಡ್ಲೇಬೇಕು. ನಮ್ದು ಯಾವ್ದಿದ್ರು ಸಾಕು. ಅಂದ್ರೆ ನಾವೆಲ್ಲ ಚಿಕ್ಕ ವಯಸ್ಸಿನ ಊಟಕ್ಕೆ ಯಾವತ್ತು ಇಂಪಾರ್ಟೆನ್ಸ್ ಕೊಡ್ಲೇ ಇಲ್ಲ. ನಿಮ್ಗೂ ಗೊತ್ತಿರ್ಬೋದು, ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದು ಜ್ಞಾಪಿಸ್ಕೊಂಡ್ರೆ. ನಾವೆಲ್ಲ ಇವಾಗ ಏನೇನೋ ಬಂದಿದೆ, ಮೆಕ್ಸಿಕನ್ ಅಂತೆ, ಅದಂತೆ, ಚೈನೀಸ್ ಅಂತೆ, ಅಷ್ಟೇ. ಅದೇ ಆತರ. ಮತ್ತೆ ಹೋಮ್ ಫುಡ್ಡೇ ಖುಷಿ ಪಡೋರು.